ನಮಸ್ಕಾರ ವೀಕ್ಷಕರೇ, ಪಹಲ್ಗಾಮ್ನಲ್ಲಿ ನಡೆದಂತಹ ಪಾಪದ ಕೃತ್ಯಕ್ಕೆ ಇಡೀ ದೇಶವೇ ಬೆಚ್ಚಿ ಬಿದ್ದಿತ್ತು. ಪ್ರತಿಕಾರಕ್ಕಾಗಿ ಆಕ್ರೋಶದ ಜ್ವಾಲೆ ಕುದಿತಾ ಇತ್ತು. ಅಮಾಯಕರ ಬಲಿ ಪಡೆದಂತಹ ಉಗ್ರರ ವಿರುದ್ಧ ಸೇಡು ತೀರಿಸಿಕೊಳ್ಳಬೇಕು ಅನ್ನುವ ಆಗ್ರಹ ದೇಶದೆಲ್ಲೆಡೆ ಜೋರಾಗಿತ್ತು. ಅದೇ ರೀತಿ ಭಾರತ ಸರ್ಕಾರ ಕೂಡ ಉಗ್ರರ ವಿರುದ್ಧವಾಗಿ ಪ್ರತಿಕಾರದ ದಾಳಿ ಮಾಡುವುದಾಗಿ ಶಪಥ ಮಾಡಿತ್ತು. ಇನ್ನು ಉಗ್ರ ಪೋಷಕ ಪಾಕಿಸ್ತಾನದ ವಿರುದ್ಧವೂ ಸೇಡು ತೀರಿಸಿಕೊಳ್ಳುವ ಭರವಸೆಯನ್ನ ನೀಡಿತ್ತು. ಅದರಂತೆ ಇವತ್ತು ಮಧ್ಯರಾತ್ರಿ ಪಾಕಿಸ್ತಾನ ಹಾಗೂ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವ ಉಗ್ರರ ಅಡಗುತಾಣಗಳನ್ನು ಗುರಿಯಾಗಿಸಿಕೊಳ್ಳಲಾಗಿದೆ. ಭಾರತೀಯ ಸೇನೆಯಿಂದ ದಾಳಿ ನಡೆಸಲಾಗಿದೆ. ಸಿಂಧೂರ ಅಳಿಸಿದ ಉಗ್ರರು ಮತ್ತು ಪಾಕ್ ವಿರುದ್ಧ ಅತಿ ದೊಡ್ಡ ಮಿಲಿಟರಿ ಕಾರ್ಯಾಚರಣೆಯನ್ನ ಕೈಗೊಳ್ಳಲಾಗಿದೆ. ಅದುವೇ ಆಪರೇಷನ್ ಸಿಂಧೂರ್. ಭಾರತೀಯ ಸೇನೆ, ಭಾರತೀಯ ವಾಯುಪಡೆ ಜಂಟಿಯಾಗಿ ಆಪರೇಷನ್ ಸಿಂಧೂರನ್ನ ಆರಂಭಿಸಿದೆ. ವೀಕ್ಷಕರೇ, 2025 ಏಪ್ರಿಲ್ 22 ಭಾರತೀಯರ ಪಾಲಿಗೆ ಕರಾಳ ದಿನ. ಭೂಲೋಕದ ಸ್ವರ್ಗ ಅಂತ ಕರೆಯುವ ಪಹಲ್ಗಾಮ್ನ ಬೈಸರನ್ನಲ್ಲಿ ಅಮಾಯಕ ಹಿಂದೂಗಳ ಮೇಲೆ ಪಾಕಿಸ್ತಾನ ಬೆಂಬಲಿತ ಉಗ್ರರು ಪೈಶಾಚಿಕ ದಾಳಿ ನಡೆಸಿದ ದಿನ ಅದು. ಈ ದಾಳಿ ಎಷ್ಟು ಕ್ರೂರ ಮತ್ತು ಘೋರವಾಗಿತ್ತು ಅಂದ್ರೆ, ಪ್ರವಾಸಿಗರನ್ನ ಕೊಲ್ಲುವ ಮುನ್ನ ರಾಕ್ಷಸರು ಧರ್ಮ ಯಾವುದು ಅಂತ ಕೇಳಿದ್ರು. ಅನುಮಾನ ಬಂದವರ ಪ್ಯಾಂಟ್ ಬಿಚ್ಚಿಸಿ ನಂತರ ಹಣೆಗೆ ಗುಂಡಿಟ್ಟು ರಾಕ್ಷಸಿ ಕೃತ್ಯವನ್ನ ನಡೆಸಿದ್ರು. ಉಗ್ರರ ಘೋರ ಕೃತ್ಯಕ್ಕೆ ಪತ್ನಿ ಹಾಗೂ ಮಕ್ಕಳ ಎದುರಲ್ಲೇ 26 ಮಂದಿ ಉಸಿರನ್ನ ಚೆಲ್ಲಿದ್ದರು. ಉಗ್ರರ ಈ ಒಂದು ಹೇಯ ಕೃತ್ಯದಿಂದ 26 ಹೆಣ್ಣು ಮಕ್ಕಳು ತಮ್ಮ ಸಿಂಧೂರವನ್ನ ಕಳೆದುಕೊಂಡು ಕಣ್ಣೀರು ಹಾಕುತ್ತಾ ಪತಿಯ ಶವದ ಮುಂದೆ ಕೂತಿದ್ದರು. ಅಂದು ನಿನ್ನ ಧರ್ಮ ಯಾವುದು ಅಂತ ಕೇಳಿ ಹಣೆಗೆ ಗುಂಡಿಟ್ಟು 26 ಅಮಾಯಕರ ಸಿಂಧೂರ ಅಳಿಸಿದ್ದ ಪಹಲ್ಗಾಮ್ ದಾಳಿಗೆ ಭಾರತೀಯ ಸೇನೆ ಪ್ರತಿಕಾರ ತೀರಿಸಿಕೊಂಡಿದೆ. ಭಾರತೀಯ ಸೇನೆ ಮತ್ತು ವಾಯುಪಡೆ ನಡೆಸಿದ ಮಿಡ್ ನೈಟ್ ಆಪರೇಷನ್ ಸಿಂಧೂರ್ಗೆ ಪಾಕಿಸ್ತಾನ ನಿದ್ರೆಯಿಂದ ಬೆಚ್ಚಿ ಬಿದ್ದಿದೆ. ಪಾಪಿಗಳ ರಾಷ್ಟ್ರ ಪಾಕಿಸ್ತಾನದಲ್ಲಿ ಅಕ್ಷರಶಃ ಮೋದಿ ದೀಪಾವಳಿ ಆಚರಿಸಿದ್ದಾರೆ ಅನ್ನಬಹುದು. ವೀಕ್ಷಕರೇ, ಬೆಳ್ಳಂಬೆಳಗ್ಗೆ ಈ ರೀತಿಯಾದಂತಹ ಸುದ್ದಿ ಕೇಳಿ ಬರುತ್ತೆ ಅಂತ ಭಾರತೀಯರು ಸಹ ಊಹೆ ಮಾಡಿರಲಿಲ್ಲ. ಇಡೀ ನಮ್ಮ ಮಿಲಿಟರಿ ಶಕ್ತಿಯ ಮೇಲೆ ಇನ್ನಷ್ಟು ಹೆಮ್ಮೆ ಪಡುವಂತಹ ಸುದ್ದಿ ಬರಬಹುದು ಅಂತ ಯಾರೂ ನಿರೀಕ್ಷಿಸಿರಲಿಲ್ಲ. ಯಾಕಂದ್ರೆ ಯುದ್ಧಕ್ಕೆ ಭಾರತ ಸಿದ್ಧವಾಗ್ತಿದೆ ಅನ್ನುವ ಭಾವನೆ ಎಲ್ಲರಲ್ಲಿತ್ತು. ಅದಕ್ಕೆ ಕಾರಣ ಅಂದ್ರೆ ದೇಶದ ವಿವಿಧ ಭಾಗಗಳಲ್ಲಿ ಭಾರತ ಸರ್ಕಾರ ಆಯೋಜಿಸಿದ್ದ ಮಾಕ್ ಡ್ರಿಲ್. ಯುದ್ಧದ ಸಂದರ್ಭ ಎದುರಾದಲ್ಲಿ ಯಾವ ರೀತಿ ನಾಗರಿಕರು ಸಿದ್ಧರಾಗಿರಬೇಕು ಅನ್ನುವ ತಾಲೀಮನ್ನ ಸರ್ಕಾರ ಆಯೋಜಿಸಿತ್ತು. 1971 ನಂತರ ಈ ರೀತಿಯ ಮಾಕ್ ಡ್ರಿಲ್ ಅನ್ನ ಭಾರತ ಸರ್ಕಾರ ಆಯೋಜಿಸಿರುವಂತದ್ದು. 1971 ಸಂದರ್ಭದಲ್ಲಿ ಬಾಂಗ್ಲಾದೇಶದ ವಿರುದ್ಧ ಭಾರತ ಸಮರ ಸಾರಿತ್ತು. ವಾಯುದಾಳಿ ನಡೆದರೆ ನಾಗರಿಕರು ಸ್ವರಕ್ಷಣೆಗಾಗಿ ಅನುಸರಿಸಬೇಕಾದ ಕ್ರಮಗಳ ಕುರಿತು ಸಾರ್ವಜನಿಕರಿಗೆ ತಿಳಿ ಹೇಳುವ ತಾಲೀಮು ಇದಾಗಿತ್ತು. 54 ವರ್ಷಗಳ ಬಳಿಕ ಇದನ್ನ ಆಯೋಜಿಸಲಾಗ್ತಾ ಇದೆ. ಅಷ್ಟೇ ಯಾಕೆ, ಕರ್ನಾಟಕದ 3 ಕಡೆಗಳಲ್ಲಿ ಅಂದರೆ ರಾಜಧಾನಿ ಬೆಂಗಳೂರು, ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಮಲ್ಲಾಪುರ ಮತ್ತು ರಾಯಚೂರಿನ ಶಕ್ತಿನಗರದಲ್ಲಿ ಮಾಕ್ ಡ್ರಿಲ್ ಆಯೋಜನೆ ಮಾಡಲಾಗಿತ್ತು. ಕೇಂದ್ರ ಗೃಹ ಇಲಾಖೆಯ ಆದೇಶದ ಮೇರೆಗೆ ಈ ತಾಲೀಮನ್ನ ಆಯೋಜಿಸಲಾಗಿತ್ತು. ದೇಶದ ಜನತೆ ಕುತೂಹಲದಿಂದ ಇದನ್ನ ವೀಕ್ಷಿಸುವುದಕ್ಕೆ ಸಿದ್ಧರಾಗಿದ್ರು. ಈ ಮಾಕ್ ಡ್ರಿಲ್ ಮೂಲಕ ದೇಶದ ಜನರನ್ನ ಕೇಂದ್ರ ಸರ್ಕಾರ ಒಂದು ಕಡೆ ಎಂಗೇಜ್ ಮಾಡಿತ್ತು. ಇನ್ನೊಂದು ಕಡೆ ಪಾಕಿಸ್ತಾನಿಗಳು ಮತ್ತು ಅಲ್ಲಿನ ಮಿಲಿಟರಿಗಳು ಕೂಡ ಭಾರತ ಇನ್ನೂ ಯುದ್ಧಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಿದೆ ಅಂತಲೇ ಭಾವಿಸಿತ್ತು. ಆದರೆ ತಡರಾತ್ರಿ ಅಕ್ಷರಶಃ ಭಾರತದ ಮಿಲಿಟರಿ ಶಕ್ತಿಗಳು ಉಗ್ರರ ನೆಲೆಯನ್ನ ಒಡಿಸ್ ಮಾಡಿದೆ. ಪಹಲ್ಗಾಮ್ನಲ್ಲಿ ದಾಳಿಯಾದಾಗಲೇ ಭಾರತ ಪ್ರತಿಕಾರ ತೆಗೆದುಕೊಳ್ಳುವುದು ನಿಶ್ಚಿತವಾಗಿತ್ತು. ಆದರೆ ಅದಕ್ಕೆ ಮುಹೂರ್ತ ಯಾವತ್ತು ಅನ್ನುವ ನಿರೀಕ್ಷೆ ಎಲ್ಲರಲ್ಲಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರು ಸತತವಾಗಿ 3 ಮಿಲಿಟರಿ ಮುಖ್ಯಸ್ಥರ ಜೊತೆ ಸತತ ಮಾತುಕತೆಯಲ್ಲಿ ತೊಡಗಿಸಿಕೊಂಡಿದ್ರು. ಉಗ್ರರನ್ನ ಚಿಂಡಾಡುವುದು ಪಕ್ಕಾ ಅಂತಲೇ ಹೇಳಲಾಗಿತ್ತು. ಆದರೆ ಇಷ್ಟು ಬೇಗ ಅನ್ನೋದು ಯಾರಿಗೂ ತಿಳಿದಿರಲಿಲ್ಲ. ಉಗ್ರರನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಪ್ರಧಾನಿ ಮೋದಿ ವಾರ್ನಿಂಗ್ ಕೊಟ್ಟಿದ್ರು. ವೀಕ್ಷಕರೇ, ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ದಾಳಿ ನಡೆದ 15 ದಿನಗಳಲ್ಲಿ ಭಾರತ ಪ್ರತಿಕಾರ ತೆಗೆದುಕೊಂಡಿದೆ. ಭಾರತದ ವಿವಿಧ ರಾಜಕೀಯ ಪಕ್ಷಗಳು ಉಗ್ರರ ಮೇಲೆ ದಾಳಿಯ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ಬದ್ಧತೆಯನ್ನ ಪ್ರಶ್ನಿಸಲಾರಂಭಿಸಿದ್ದರು. ಇಂತಹ ಸಮಯದಲ್ಲಿ ಕೇಂದ್ರ ಸರ್ಕಾರ ಮಾಕ್ ಡ್ರಿಲ್ ಆಯೋಜನೆ ಮಾಡುತ್ತೆ. ಹಾಗಾಗಿ ಎಲ್ಲರ ಗಮನ ಆ ಕಡೆ ಇತ್ತು. ಆದರೆ ಮಿಲಿಟರಿ ಯೋಜನೆ ಮಾತ್ರ ಬೇರೆಯದಾಗಿತ್ತು. ಅತ್ಯಂತ ಚಾಣಾಕ್ಷತನದಿಂದ ಜನರ ಮೈಂಡನ್ನ ಬೇರೆಡೆ ಸೆಳೆದು ಭಾರತದ ವಾಯುಪಡೆ ತನ್ನ ಅಗಾಧ ಶಕ್ತಿಯನ್ನ ಜಗತ್ತಿಗೆ ಪ್ರದರ್ಶಿಸಿದೆ. ಈ ಒಂದು ಕಾರ್ಯಾಚರಣೆಯಲ್ಲಿ ಈಗಾಗಲೇ 120 ಭಯೋತ್ಪಾದಕರನ್ನ ಭಾರತದ ಮಿಲಿಟರಿ ಹೊಡೆದುರುಳಿಸಿದೆ ಅನ್ನುವ ಮಾಹಿತಿ ಲಭ್ಯವಾಗಿದೆ. ಅಷ್ಟು ಮಾತ್ರ ಅಲ್ಲ, ಇದೇ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದ JF-17 ಯುದ್ಧ ವಿಮಾನವನ್ನು ಭಾರತೀಯ ವಾಯುಪಡೆ ಹೊಡೆದುರುಳಿಸಿದೆ. ಪಾಕಿಸ್ತಾನಕ್ಕೆ JF-17 ಯುದ್ಧ ವಿಮಾನವನ್ನ ಚೀನಾ ನೀಡಿತ್ತು. ಇದೀಗ ಚೀನಾ ನೀಡಿದ್ದ ಯುದ್ಧ ವಿಮಾನ ಒಡಿಸ್ ಆಗಿದೆ.
ಈ ಒಂದು JF-17 ಯುದ್ಧ ವಿಮಾನವನ್ನ ಹೊಡೆದುರುಳಿಸೋದಕ್ಕೆ ಭಾರತ ರಫೇಲ್ ಯುದ್ಧ ವಿಮಾನವನ್ನ ಬಳಸಿದೆ ಅಂತ ಹೇಳಲಾಗ್ತಾ ಇದೆ. ಭಾರತೀಯ ವಾಯುಪಡೆಯ ದಾಳಿಗೆ ಪಾಕ್ ಯುದ್ಧ ವಿಮಾನ ನೆಲಕ್ಕಪ್ಪಳಿಸಿದ ವಿಡಿಯೋ ಇದೀಗ ವೈರಲ್ ಆಗಿದೆ. ಭಾರತೀಯ ವಾಯುಪಡೆಯ ಫೈಟರ್ ಜೆಟ್ಗಳು ವೈಮಾನಿಕ ದಾಳಿಯನ್ನ ನಡೆಸಿದ್ರೆ ಸೇನೆಯು ಕ್ಷಿಪಣಿಗಳನ್ನ ಉಡಾಯಿಸಿದೆ. ಈ ದಾಳಿಯಲ್ಲಿ ಪ್ರಮುಖವಾಗಿ ಲಷ್ಕರ್-ಎ ತೊಯ್ಬಾ, ಜೈಷ್-ಎ ಮೊಹಮ್ಮದ್ ಮತ್ತು ಹಿಜ್ಬುಲ್ ಮುಜಾಹಿದ್ದೀನ್ ತರಬೇತಿ ಶಿಬಿರಗಳಿಗೆ ಟಾರ್ಗೆಟ್ ಮಾಡಲಾಗಿತ್ತು. ಮುರಿಡ್ಕೆ ಪ್ರದೇಶದಲ್ಲಿ ಹಫೀಜ್ ಸಯೀದ್ ನೇತೃತ್ವದ ಲಷ್ಕರ್-ಎ ತೊಯ್ಬಾ ಭಯೋತ್ಪಾದಕ ಸಂಘಟನೆಯ ಪ್ರಧಾನ ಕಚೇರಿ ಇದ್ರೆ, ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಬಹಲ್ವಾಪುರದಲ್ಲಿ ಮಸೂದ್ ಅಜರ್ ನಡೆಸುತ್ತಿರುವ ಜೈಷ್-ಎ ಮೊಹಮ್ಮದ್ ಉಗ್ರ ಸಂಘಟನೆ ಇದೆ. ಈ ಎರಡು ನೆಲೆಗಳನ್ನ ಭಾರತ ಉಡೀಸ್ ಮಾಡಿದೆ. ಸದ್ಯ ಈ ದಾಳಿಯಿಂದಾಗಿ ಭಯೋತ್ಪಾದಕ ಜಾಲಕ್ಕೆ ಬಹಳ ದೊಡ್ಡ ಹೊಡೆತ ಬಿದ್ದಿದೆ. ಸದ್ಯ ಲಭ್ಯವಾಗಿರುವ ಮಾಹಿತಿ ಪ್ರಕಾರ ಇದೇ ಆಪರೇಷನ್ ಸಿಂಧೂರ್ ದಾಳಿಗೆ ಈ ಉಗ್ರ ಮಸೂದ್ನ ಕುಟುಂಬದ 14 ಮಂದಿ ಬಲಿಯಾಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಮಸೂದ್ ಅಜರ್ನ ಸಹೋದರ ಸಹೋದರಿ ಸೇರಿ 14 ಮಂದಿ ಬಲಿಯಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿ ಹಾಗೆ POKಯಲ್ಲಿ ಉಗ್ರರ ಹಲವು ಅಡಗು ತಾಣಗಳು ಹಾಗೆ ತರಬೇತಿ ಕೇಂದ್ರಗಳನ್ನ ಕುಖ್ಯಾತ ಭಯೋತ್ಪಾದಕ ಮಸೂದ್ ಅಜರ್ ಸ್ಥಾಪಿಸಿದ್ದ. ವೀಕ್ಷಕರೇ, 2001ರ ಸಂಸತ್ ಮೇಲಿನ ದಾಳಿಯಾಗಿದ್ದರ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು. ಆ ಒಂದು ಕೃತ್ಯದ ಮಾಸ್ಟರ್ ಮೈಂಡ್ ಇದೇ ಮಸೂದ್ ಅಜರ್. ಸದ್ಯ ಈ ಒಂದು ಸಿಂಧೂರ್ ಆಪರೇಷನ್ ನಲ್ಲಿ ಮಸೂದ್ ಅಜರ್ ಸಾವನ್ನಪ್ಪಿರಬಹುದು ಅಂತ ಶಂಕಿಸಲಾಗಿದೆ. 1999ರಲ್ಲಿ ಈ ಮಸೂದ್ ಅಜರ್ ಬಿಡುಗಡೆಯಾದಾಗಿನಿಂದ ಬಹವಾಲ್ಪುರವನ್ನ ಜೈಷ್-ಎ ಮೊಹಮ್ಮದ್ನ ತಳಹದಿಯನ್ನಾಗಿ ಮಾಡಿಕೊಂಡಿದ್ದ. ಈ ಒಂದು ಜೈಷ್-ಎ ಮೊಹಮ್ಮದ್ ಭಾರತದಲ್ಲಿ ಪುಲ್ವಾಮಾ ಮತ್ತು ಸಂಸತ್ತಿನ ಮೇಲಿನ ದಾಳಿ ಸೇರಿದಂತೆ ಹಲವು ಪ್ರಮುಖ ದಾಳಿಗಳನ್ನ ಮಾಡಿದೆ. ಇನ್ನು ಮುರಿಡ್ಕೆಯಿಂದ ಕಾರ್ಯನಿರ್ವಹಿಸ್ತಾ ಇರುವಂತಹ ಹಫೀಜ್ ಸಯೀದ್ ತನ್ನ ನೇತೃತ್ವದ ಲಷ್ಕರ್-ಎ ತೊಯ್ಬಾ 2008ರ ಮುಂಬೈ ದಾಳಿಯನ್ನ ಸಂಘಟಿಸಿತ್ತು. ಇದೇ ಪ್ರದೇಶದಿಂದಲೇ ಭಾರತದ ವಿರುದ್ಧ ಹಲವು ಭಯೋತ್ಪಾದಕ ಚಟುವಟಿಕೆಗಳನ್ನ ನಡೆಸಲಾಗಿತ್ತು. ಇನ್ನು ಭವಿಷ್ಯದಲ್ಲೂ ಕೂಡ ಈ ಉಗ್ರರು ಭಾರತದಲ್ಲಿ ಹಲವು ಉಗ್ರ ಚಟುವಟಿಕೆಯನ್ನ ದಾಳಿಯನ್ನ ನಡೆಸುವ ಬಗ್ಗೆ ಯೋಜನೆಯನ್ನ ಹಾಕಿಕೊಂಡಿದ್ರು. ಆದರೆ ಇದೀಗ ಭಾರತೀಯ ಸೇನೆ ಈ ಉಗ್ರರನ್ನ ಫಿನಿಶ್ ಮಾಡಿದೆ. ಸದ್ಯ ಆಪರೇಷನ್ ಸಿಂಧೂರ್ ನಡೆದ ಕೆಲವೇ ತಾಸಲ್ಲಿ ಪಾಕಿಸ್ತಾನ ಮಂಡಿಯೂರಿದ್ದು ಮಾತ್ರವಲ್ಲದೆ ಅಟ್ಯಾಕ್ ನಿಲ್ಲಿಸುವಂತೆ ಗೋಗರಿತಾ ಇದೆ. ಭಾರತೀಯ ಸೇನೆ ಪಾಕಿಸ್ತಾನದೊಳಗೆ ಪ್ರವೇಶಿಸಿ ಭಯೋತ್ಪಾದಕ ನೆಲೆಗಳ ಮೇಲೆ ದಾಳಿ ಮಾಡಿದ ನಂತರ ನೆರೆಯ ದೇಶವು ಮಂಡಿಯೂರಿದೆ. ಈ ಕಾರ್ಯಾಚರಣೆಯ ನಂತರ ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಭಾರತ ಇಲ್ಲಿ ತನ್ನ ಕಾರ್ಯಾಚರಣೆಗಳನ್ನು ನಿಲ್ಲಿಸಿದರೆ ತನ್ನ ಸೇನೆಯು ಹಿಂದೆ ಸರಿಯಲು ಸಿದ್ಧವಾಗಿದೆ ಅಂತ ಹೇಳಿದ್ದಾರೆ. ಆ ಮೂಲಕ ಭಾರತದ ಕ್ರಮವನ್ನ ಪಾಕಿಸ್ತಾನ ಒಪ್ಪಿಕೊಂಡಂತಾಗಿದೆ. ಆದರೆ ಗಡಿಯಲ್ಲಿ ಮಾತ್ರ ಪಾಕಿಸ್ತಾನ ತನ್ನ ಮೊಂಡಾಟವನ್ನ ಮುಂದುವರೆಸಿದೆ. ಭಾರತೀಯ ಸೇನೆ ಉಗ್ರರ ಮೇಲೆ ದಾಳಿ ನಡೆಸಿದ್ರೆ ಅದರಿಂದ ಕೋಪಗೊಂಡಿರುವ ಪಾಕಿಸ್ತಾನ ಗಡಿ ನಿಯಂತ್ರಣ ರೇಖೆಯುದ್ದಕ್ಕೂ ಗುಂಡಿನ ದಾಳಿಯನ್ನ ನಡೆಸಿದೆ. ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ನಡೆದಂತಹ ದಾಳಿಯಲ್ಲಿ 10 ಮಂದಿ ಭಾರತೀಯ ನಾಗರಿಕರು ಪ್ರಾಣ ಕಳೆದುಕೊಂಡಿದ್ದಾರೆ. ನೀನು ಯಾವ ಧರ್ಮದವನು ಅಂತ ಕೇಳುತ್ತಾ ಹಿಂದೂಗಳಿಗೆ ಗುಂಡು ಹಾರಿಸಿ ಹಿಂದೂ ಮಹಿಳೆಯರ ಸಿಂಧೂರವನ್ನ ಕಸಿದುಕೊಂಡಿದ್ದರು. ಅದಕ್ಕೆ ಪ್ರತಿಕಾರವಾಗಿ ಭಾರತ ಆಪರೇಷನ್ ಸಿಂಧೂರ್ ಅಡಿಯಲ್ಲಿ ಪಾಕಿಸ್ತಾನದ 9 ಉಗ್ರ ನೆಲೆಗಳ ಮೇಲೆ ದಾಳಿ ನಡೆಸಿದೆ. ಇದಕ್ಕೆ ಕೋಪಗೊಂಡಿರುವಂತಹ ಪಾಕಿಸ್ತಾನ ಗಡಿ ನಿಯಂತ್ರಣ ರೇಖೆಯ ಬಳಿ ಮನ ಬಂದಂತೆ ಜನರ ಮೇಲೆ ಗುಂಡು ಹಾರಿಸಿದೆ. ಪರಿಣಾಮ 10 ಮಂದಿ ನಾಗರಿಕರು ಸಾವನ್ನಪ್ಪಿದ್ದು ಬರೋಬ್ಬರಿ 38 ಮಂದಿ ಗಾಯಗೊಂಡಿದ್ದಾರೆ. ಇದು ಭಾರತ ಹಾಗೂ ಪಾಕಿಸ್ತಾನದ ನಡುವಿರುವ ವ್ಯತ್ಯಾಸ. ಭಾರತ ಕೇವಲ ಉಗ್ರರ ಮೇಲೆ ದಾಳಿ ನಡೆಸಿದರೆ ಪಾಕಿಸ್ತಾನ ಮತ್ತಷ್ಟು ಅಮಾಯಕರನ್ನ ಬಲಿ ಪಡೆದುಕೊಂಡಿದೆ. LOC ಬಳಿಯಲ್ಲಿ ಹಳ್ಳಿಯ ಜನರ ಮೇಲೆ ಫಿರಂಗಿ ಮತ್ತು ಮೋರ್ಟಾರ್ಗಳಿಂದ ಶೆಲ್ ದಾಳಿಯನ್ನ ನಡೆಸಲಾಗಿದೆ. ಇದರಲ್ಲಿ ಒಬ್ಬ ಮಹಿಳೆ ಮತ್ತು ಮಕ್ಕಳು ಸೇರಿ 10 ಮಂದಿ ಸಾವನ್ನಪ್ಪಿದ್ದಾರೆ. ಬಾರಾಮುಲ್ಲಾ ಜಿಲ್ಲೆಯ ಉರಿ ಸೆಕ್ಟರ್ನಲ್ಲಿ 10 ಜನರು ಮತ್ತು ರಾಜೌರಿ ಜಿಲ್ಲೆಯಲ್ಲಿ 3 ಗಾಯಗೊಂಡಿದ್ದಾರೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಇದಕ್ಕೆ ಭಾರತೀಯ ಸೇನೆಯು ತಕ್ಕ ಉತ್ತರವನ್ನು ಕೊಟ್ಟಿದೆ. ಭಾರತದ ಪ್ರತಿಕಾರದ ಕ್ರಮದಲ್ಲಿ ಪಾಕಿಸ್ತಾನ ಸೇನೆಯೂ ನಷ್ಟ ಅನುಭವಿಸಿದೆ. ಸದ್ಯ ಗಮನಿಸ್ತಾ ಇದ್ರೆ ಪಾಕಿಸ್ತಾನ ತನ್ನ ದುಷ್ಟ ಚಟಗಳನ್ನ ಇಲ್ಲಿಗೆ ನಿಲ್ಲಿಸುವ ಯಾವುದೇ ಲಕ್ಷಣಗಳು ತೋರ್ತಾ ಇಲ್ಲ. ಒಂದು ಕಡೆ ಭಾರತ ಅದಕ್ಕೆ ಪಾಠವನ್ನ ಕಲಿಸೋದಕ್ಕೆ ಮುಂದಾಗ್ತಾ ಇದ್ರೆ ಅದೇ ಸಮಯದಲ್ಲಿ ಪಾಕಿಸ್ತಾನ ಸಿಟ್ಟಿಗೆದ್ದಿದೆ. LOCಯ ಮೇಲೆ ಮತ್ತೆ ಗುಂಡು ಹಾರಿಸಿದೆ. ಮೇ 6 ಹಾಗೂ 7ರ ರಾತ್ರಿ ಪಾಕಿಸ್ತಾನ ಸೇನೆಯು ಜಮ್ಮು ಮತ್ತು ಕಾಶ್ಮೀರಕ್ಕೆ ಎದುರಾಗಿರುವ LOC ಮತ್ತು IB ಪೋಸ್ಟ್ಗಳಿಂದ ಫಿರಂಗಿ ಶೆಲ್ ದಾಳಿ ಸೇರಿದಂತೆ ಅನಿಯಂತ್ರಿತ ಗುಂಡು ಹಾರಿಸಿದೆ. ಇದಕ್ಕೂ ಮುಂಚೆಯೂ ಸಹ ಪಹಲ್ಗಾಮ್ ದಾಳಿಯ ನಂತರವೂ ಪಾಕಿಸ್ತಾನ ನಿರಂತರವಾಗಿ ಕದನ ವಿರಾಮವನ್ನ ಉಲ್ಲಂಘಿಸ್ತಾ ಇದೆ. ಇದಕ್ಕೆ ಭಾರತ ಸೂಕ್ತ ಪ್ರತ್ಯುತ್ತರವನ್ನ ನೀಡ್ತಾ ಇದೆ. ಇದೀಗ ಪಾಕಿಸ್ತಾನ ಮತ್ತೊಮ್ಮೆ ಕದನ ವಿರಾಮವನ್ನ ಉಲ್ಲಂಘಿಸಿ ಪೂಂಚ್ ಮತ್ತು ರಾಜೌರಿ ವಲಯದ ಭಿಂಬಾರ್ ರಸ್ತೆ ಮತ್ತು ಕುಪ್ವಾರ ಜಿಲ್ಲೆಯ ಕರ್ನಾ ಪ್ರದೇಶದಲ್ಲಿ ಗುಂಡು ಹಾರಿಸಿದೆ. ಈ ದಾಳಿಯ ನಂತರ ಜನರು ಭಯಭೀತರಾಗಿದ್ದಾರೆ ಮತ್ತು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಭೂಗತ ಬಂಕರ್ಗಳಲ್ಲಿ ಅಡಗಿಕೊಳ್ತಿದ್ದಾರೆ.
ಒಟ್ಟಾರೆಯಾಗಿ ಉಗ್ರರ ಮೇಲಿನ ಏರ್ ಸ್ಟ್ರೈಕ್ ನಂತರ ಭಾರತ ಪಾಕಿಸ್ತಾನ ನಡುವಿನ ಉದ್ವಿಗ್ನತೆ ಮತ್ತಷ್ಟು ಹೆಚ್ಚಾಗಿದೆ. ಆದರೆ ಉಗ್ರರನ್ನ ಮಾತ್ರ ಭಾರತ ಹುಡುಕಿ ಕೊಲ್ಲುತ್ತೆ ಅನ್ನೋದು ಮಾತ್ರ ಸ್ಪಷ್ಟ. ಹಾಗಾದ್ರೆ ಭಾರತ ಪಾಕಿಸ್ತಾನದ ವಿರುದ್ಧವಾಗಿ ಕೈಗೊಂಡ ಕ್ರಮಗಳ ಬಗ್ಗೆ ನೀವೇನಂತೀರ ವೀಕ್ಷಕರೇ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.